ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ಸ್ವೀಕಾರ ಆಗಿದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಿಜೆಪಿ ನಾಯಕ ಕೇಶವ್ ಪ್ರಸಾದ್ ಅವರು ಹಾಕಿದ್ದಂತಹ ಮಾನನಷ್ಟ ಮೊಕದ್ದಮೆಯ ಕೇಸ್ ಇದು. 2019ರಿಂದ 2023ರ ತನಕ ಬಿಜೆಪಿ ಸರ್ಕಾರ ಇತ್ತು. ಸೊ ಹಾಗಾಗಿ ಸಿಎಂ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ, ನಿಗಮ ಸ್ಥಾನಕ್ಕೆ ಇಂತಿಷ್ಟು ಕೋಟಿ ಹಣವನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಸಿಎಂ ಆಗ್ತಾರೆ, ಇಲ್ಲಿ ಸಚಿವರಾಗ್ತಾರೆ ಅನ್ನುವಂತಹ ಆರೋಪಗಳನ್ನ ಪೋಸ್ಟರ್ ಮೂಲಕ, ಜಾಹೀರಾತುಗಳ ಮೂಲಕ ಈಗಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಆ ಆರೋಪಗಳನ್ನ ಮಾಡ್ತಾ ಇದ್ರು, ಮಾನನಷ್ಟ ಹೇಳಿಕೆಗಳನ್ನ ನೀಡ್ತಾ ಇದ್ರು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ಆರಂಭ ಆಯಿತು. ಸೊ ಈ ವಿಚಾರಣೆಯಲ್ಲಿ ಇಬ್ಬರು ಸಹ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದು ಸ್ವೀಕಾರ ಆಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆದೇಶದ ಪ್ರೊಸೀಜರ್ ಮಾಡೋದಾಗಿ ಜಡ್ಜ್ ಈಗಾಗಲೇ ಹೇಳಿದ್ದಾರೆ. ಇಬ್ಬರ ಪ್ರೆಸೆಂಟ್ ಅನ್ನ ದಾಖಲಿಸಿಕೊಂಡು ಅವರಿಬ್ಬರನ್ನು ಕೂಡ ನ್ಯಾಯಾಧೀಶರು ಹೊರ ಕಳುಹಿಸಿದ್ದಾರೆ. ಇಂಡಿಯಾ ಕೂಟದ ಮೀಟಿಂಗ್ನಲ್ಲಿ ಭಾಗಿಯಾಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನಮ್ಮ ವಿಚಾರಣೆಯನ್ನ ಮುಗಿಸಿ ನಮ್ಮನ್ನ ಕಳುಹಿಸಿಕೊಡಿ ನ್ಯಾಯಾಧೀಶರೇ ಅಂತ ಹೇಳಿ ಇವರು ಮನವಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಕೆಲಸ ಅಲ್ಲಿ ಆಗಿದೆ. ಇದಕ್ಕೆ ಬಿಜೆಪಿ ಪರ ವಕೀಲರಿಂದಲೂ ಕೂಡ ಆಕ್ಷೇಪವನ್ನ ಸಲ್ಲಿಕೆ ಮಾಡಲಾಯಿತು. ಕೋರ್ಟ್ ಮುಂದೆ ಎಲ್ಲಾ ಸಮಾನರು ಹೀಗಿದ್ದಾಗ ಯಾಕೆ ವಿನಾಯಿತಿ ನೀಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಪರ ವಕೀಲರು ಮಾಡಿದ್ರು. ಸೊ ಇಂಡಿಯಾ ಒಕ್ಕೂಟದ ಮೀಟಿಂಗ್ನಲ್ಲಿ ಭಾಗಿಯಾಗುವಂತ ಹಿನ್ನೆಲೆ ನಮಗೆ ಕಳುಹಿಸಿಕೊಡಿ ಅನ್ನೋ ಪರ್ಮಿಷನ್ ಕೇಳಿರೋದ್ರಿಂದ ಈ ಪ್ರಶ್ನೆಯನ್ನ ಬಿಜೆಪಿ ಪರ ವಕೀಲರು ಮಾಡಿದ್ದಾರೆ. ಚುನಾವಣೆಯಲ್ಲಿ ಆರ್ಪಿ ಆಕ್ಟ್ ಉಲ್ಲಂಘನೆ ಆಗಿದೆ, ಈ ವೇಳೆ ಈ ಅಪಪ್ರಚಾರ ಮಾಡಲಾಗಿದೆ, ಹೀಗಾಗಿ ಇವರಿಗೆ ವಿನಾಯಿತಿ ನೀಡೋದು ಸರಿ ಅಲ್ಲ ಅನ್ನೋದು ಬಿಜೆಪಿ ಪರ ವಕೀಲರ ವಾದ. ಕೋರ್ಟ್ ಸಮನ್ಸ್ ನೀಡಿದಾಗ ಮಸ್ಟ್ ಅಂಡ್ ಶುಡ್ ಹಾಜರಾಗಲೇಬೇಕು, ಹೀಗಾಗಿ ಇವರಿಗೆ ವಿನಾಯಿತಿ ನೀಡೋದು ಸರಿ ಅಲ್ಲ. ಆದರೆ ಇವರು ಹಾಜರಾಗದೇ ಇರುವುದೂ ಕೂಡ ಸರಿ ಅಲ್ಲ. ಬಿಜೆಪಿ ಪರ ವಕೀಲ ವಿನೋದ್ ಕುಮಾರ್ ಅವರ ವಾದ ಈ ರೀತಿಯಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಬಂದಿಲ್ಲ. ಮೊದಲ ಸಮನ್ಸ್ಗೆ ಸಿಆರ್ಪಿಸಿ ಸೆಕ್ಷನ್ 205 ಅಡಿ ಆ ಸೆಕ್ಷನ್ ಅನ್ನ ಹಾಕಲಾಗಿತ್ತು, ಸಮನ್ಸ್ ನಲ್ಲಿ ಆಡ್ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಬಂದಿಲ್ಲ ಅಂದ್ರೆ ಸರಿ ಇರೋದಿಲ್ಲ ಅನ್ನೋದು ಬಿಜೆಪಿ ಪರ ವಕೀಲರ ವಾದ ಆಗ್ತಾ ಇದೆ. ಆದರೆ ಇಂಡಿಯಾ ಕೂಟದ ಮೀಟಿಂಗ್ ಇದೆ, ಆ ಮೀಟಿಂಗ್ ನಲ್ಲಿ ನಾವು ಪಾಲ್ಗೊಳ್ಬೇಕಾಗಿರುವಂತಹ ಅನಿವಾರ್ಯತೆ, ಅಗತ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮನ್ನ ದಯವಿಟ್ಟು ಆದಷ್ಟು ಬೇಗ ಈ ವಿಚಾರಣೆಯನ್ನ ಮಾಡಿ ಕಳುಹಿಸಿಕೊಡಿ ಅಂತ ಹೇಳಿ ಸರ್ಕಾರದ ಪರ ವಕೀಲರ ವಾದ ಆಯಿತು ಅಲ್ಲಿ. ಸೊ ಅದಾದ ನಂತರ ಅವರ ಜಾಮೀನು ಅರ್ಜಿಯನ್ನ ಸ್ವೀಕರಿಸಿದ ನ್ಯಾಯಾಧೀಶರು ಅವರಿಗೆ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಂತೆ ಬಿಜೆಪಿ ಪರ ವಕೀಲರ ಪ್ರಶ್ನೆಗಳು ಇದಾಗಿದೆ. ಸೊ ಮೊದಲ ಸಮನ್ಸ್ಗೆ ಸಿಆರ್ಪಿಸಿ 205 ಅಡಿ ಹಾಕಲಾಗಿತ್ತು. ಆದರೆ ಈಗ ಅವರು ಮತ್ತೆ ಬಂದಿಲ್ಲ ಅಂತಂದ್ರೆ ಸರಿ ಇರಲ್ಲ, ಅಂದ್ರೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಸರಿ ಇರಲ್ಲ. ರಾಹುಲ್ ಹಾಜರಾಗದಿದ್ದಕ್ಕೆ ನಡೀತಾ ಇರುವಂತಹ ವಾದ, ಇದಕ್ಕೆ ಕಾಂಗ್ರೆಸ್ ಪರ ವಕೀಲರಿಂದಲೂ ಕೂಡ ಆಕ್ಷೇಪ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈಗ ಚುನಾವಣೆ ನಡೀತಾ ಇದೆ, ಅವರು ಓರ್ವ ಅಭ್ಯರ್ಥಿ ಸಹ ಆಗಿದ್ದಾರೆ ಅನ್ನುವಂತಹ ಮಾತು. ಅಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ಅವರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಹೋಗಿದೆ. ಇಲ್ಲಿ ಮಾನಹಾನಿ ಹೇಳಿಕೆಗಳನ್ನ ನೀಡಿರುವುದು ಕೇವಲ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಕೂಡ. ಸೊ ರಾಹುಲ್ ಗಾಂಧಿ ಅವರು ಈ ಹಿಂದೆನೂ ಕೂಡ ಕೋರ್ಟಿಗೆ ಹಾಜರಾಗಿಲ್ಲ, ಇವಾಗಲೂ ಕೂಡ ಕೋರ್ಟಿಗೆ ಗೈರಾಗಿದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಯ ಪರ ವಕೀಲರು ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ಹಿಂದೆನೂ ಕೋರ್ಟಿಗೆ ಹಾಜರಾಗಿಲ್ಲ, ಇವಾಗಲೂ ಕೂಡ ಕೋರ್ಟಿಗೆ ಹಾಜರಾಗದೆ ಇದ್ರೆ ಅದು ಸರಿ ಇರೋದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ, ಆಬ್ಜೆಕ್ಷನ್ ಅನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪರ ವಕೀಲರು ಕೂಡ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಈಗ ಚುನಾವಣೆ ನಡೀತಾ ಇದೆ, ಅವ್ರಿಗೂ ಸಹ ಓರ್ವ ಅಭ್ಯರ್ಥಿ ಆಗಿದ್ದಾರೆ. ಹೀಗಿದ್ದಾಗ ಸಿಆರ್ಪಿಸಿ ಅಡಿಯಲ್ಲಿ ವಿನಾಯಿತಿ ನೀಡೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸೆಕ್ಷನ್ 205 ಅಡಿಯನ್ನ ಹಾಕಿದ್ದೀರಾ, ಅದಕ್ಕೆ ಪುನಃ ಅದೇ ಸೆಕ್ಷನ್ ಅಡಿಯಲ್ಲಿ ಮತ್ತೊಮ್ಮೆ ಅವಕಾಶ ಬಿಡಬೇಕು ಅನ್ನುವಂತಹ ವಾದವನ್ನ ಕಾಂಗ್ರೆಸ್ ಪರವಾಗಿರುವಂತಹ ವಕೀಲರು 42ನೇ ACMM ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಇಬ್ರು ಕೂಡ ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ಇವತ್ತು ನಿಂತ್ಕೊಂಡಿದ್ರು. ಕಾರಣ ಏನು ಅಂತಂದ್ರೆ 2019ರಿಂದ 2023ರ ತನಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನ, ಮಾನಹಾನಿ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಅನ್ನುವಂತಹ ಆರೋಪದ ಮೇರೆಗೆ ಬಿಜೆಪಿ ನಾಯಕರು ಕೋರ್ಟ್ ಮೆಟ್ಟಿಲೇರಿದ್ರು. ಮಾನನಷ್ಟ ಮೊಕದ್ದಮೆಯ ಕೇಸನ್ನ ಹಾಕಲಾಗಿತ್ತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್
ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ. ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಇವತ್ತು ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಗೈರು ಹಾಜರಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅವರು ಈ ಹಿಂದೆನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ, ಈಗಲೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಸರಿ ಇರೋದಿಲ್ಲ. ಇದಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ತೀರಿ ಅನ್ನೋದು ಬಿಜೆಪಿ ಪರ ವಕೀಲರ ವಾದ. ಆದರೆ ಅದಕ್ಕೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು, ಈಗ ಆಲ್ರೆಡಿ 205 ಸೆಕ್ಷನ್ ಅನ್ನ ಹಾಕಿದ್ದೀರಿ, ಈಗಲೂ ಕೂಡ ಅದರಂತೆ ನೀವು ಅನುವು ಮಾಡಿ ಕೊಡಬೇಕಾಗಿದೆ. ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಕೋರ್ಟಿಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ, ಎರಡನೇ ಬಾರಿ ವಿನಾಯಿತಿಯನ್ನ ಕೊಡಬೇಕು ಅನ್ನುವಂತಹ ವಾದ ಕಾಂಗ್ರೆಸ್ ಪರ ವಕೀಲರಿಂದಲೂ ಕೂಡ ಅಲ್ಲಿ ಆಗ್ತಾ ಇದೆ. 42ನೇ ACMM ಕೋರ್ಟ್ನಲ್ಲಿ ಸಿಎಂ DCM ಹಾಜರಾಗಿರುವಂತಹ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ನ ನೀವು ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಹಾಜರಾಗಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಪರ ವಕೀಲರು ಕೂಡ ಅಲ್ಲಿ ಮಾಡಿದ್ರು. ಅವರು ಅಭ್ಯರ್ಥಿ ಆಗಿರೋದ್ರಿಂದ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಕಾಂಗ್ರೆಸ್ ಪರ ವಕೀಲರ ವಾದ ಆಗಿದೆ. ಅದಕ್ಕೆ ಪುನಃ ಅದೇ ಸೆಕ್ಷನ್ ಅಡಿಯಲ್ಲಿ, ಅಂದರೆ 205 ಸೆಕ್ಷನ್ ಅಡಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಪರ ವಕೀಲರು ಕೇಳ್ತಾ ಇದ್ದಾರೆ. ರಾಜಕಾರಣಿಗಳಿಗೆ 205 ಅಡಿಯಲ್ಲಿ ವಿನಾಯಿತಿ ಇದೆ, ಆದರೆ ಎರಡನೇ ಬಾರಿ ವಿನಾಯಿತಿ ಇದೆಯಾ ಅದು ಪ್ರಶ್ನೆ ಆಗಿದೆ. ಜಡ್ಜ್ ಕಾಂಗ್ರೆಸ್ ವಕೀಲರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ರಾಜಕಾರಣಿಗಳಾಗಿರೋದ್ರಿಂದ ಸೆಕ್ಷನ್ 205 ಅಡಿಯಲ್ಲಿ ನಾವು ವಿನಾಯಿತಿಯನ್ನ ನೀಡ್ತೀವಿ, ಮೊದಲ ಬಾರಿಗೆ ವಿನಾಯಿತಿಯನ್ನ ನೀಡ್ತೀವಿ, ಆದ್ರೆ ಸೆಕೆಂಡ್ ಟೈಮ್ ಅವ್ರಿಗೆ ಕನ್ಸೆಷನ್ ಕೊಡಬೇಕು ಅನ್ನೋದೇನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ನ್ಯಾಯಾಧೀಶರು ಕಾಂಗ್ರೆಸ್ ಪರ ವಕೀಲರಿಗೆ ಮಾಡ್ತಾ ಇದ್ದಾರೆ. ಹೌದು ಸ್ವಾಮಿ, ವಿನಾಯಿತಿ ಇದೆ, ಇನ್ನೊಮ್ಮೆ ಪರಿಗಣಿಸಿ ಅನ್ನೋದು ಕಾಂಗ್ರೆಸ್ ಪರ ವಕೀಲರ ವಾದ. ಈಗ ಮತ್ತೆ ಕೇಳೋದಾದ್ರೆ, ಇಂದು ಕೊನೆ ದಿನ ಅಂತ ಮುಂದಕ್ಕೆ ಹೇಳಬಹುದಾಗಿತ್ತಲ್ಲ ಅನ್ನೋ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾ ಇದ್ದಾರೆ. CRPC ಸೆಕ್ಷನ್ 205 ಬಗ್ಗೆ ಕಾಂಗ್ರೆಸ್ ವಕೀಲರಿಂದ ವಿಶ್ಲೇಷಣೆಗಳು ಕೂಡ ಅಲ್ಲಿ ಆಗ್ತಾ ಇದೆ. ಅಂದ್ರೆ ಆ ಸೆಕ್ಷನ್ ಏನ್ ಹೇಳುತ್ತೆ, ವಿನಾಯಿತಿ ಬಗೆಗೆ ಆ ಸೆಕ್ಷನ್ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅನ್ನೋದು ಕಾಂಗ್ರೆಸ್ ಪರ ವಕೀಲರ ವಿಶ್ಲೇಷಣೆ ಆಗ್ತಾ ಇದೆ. ಸೆಕ್ಷನ್ 205 ಯಾವಾಗ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪರ ವಕೀಲ. ಅದು ಯಾವಾಗ ಅನ್ನೋ ಪಾಯಿಂಟ್ ಬರುತ್ತೆ. ಇದಕ್ಕೆ ಬಿಜೆಪಿ ವಕೀಲರು ಕೂಡ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಸಮನ್ಸ್ ಇಶ್ಯೂ ಮಾಡಿದಾಗ ಒಮ್ಮೆ ಅಪ್ಲೈ ಆಗುತ್ತೆ ಅಷ್ಟೇ, ಆದರೆ ಎರಡನೇ ಬಾರಿನೂ ವಿನಾಯಿತಿ ಕೇಳ್ತಾ ಇದ್ದೀರಿ ಹೇಗೆ ಅನ್ನೋ ಪ್ರಶ್ನೆಯನ್ನ ಅವರು ಕೂಡ ಮಾಡ್ತಿದ್ದಾರೆ. ಕಳೆದ ಬಾರಿ ನೆಕ್ಸ್ಟ್ ಸಮನ್ಸ್ ಇದ್ದಾಗ ಖಂಡಿತವಾಗಿಯೂ ಬರ್ತಾರೆ ಅಂತ ಹೇಳಿದ್ರಲ್ಲ, ಇವಾಗ ಯಾಕೆ ಬಂದಿಲ್ಲ ಅನ್ನೋ ಸಹಜ ಪ್ರಶ್ನೆಯನ್ನ ಬಿಜೆಪಿ ಪರ ವಕೀಲರು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬಾಂಬೆ ಮೀಟಿಂಗ್, ಕಲ್ಕತ್ತಾ ಮೀಟಿಂಗ್ ಅಂತ ಟೈಮ್ ತಗೊಂಡ್ರೆ ಹೇಗೆ ಅನ್ನೋದು ಬಿಜೆಪಿ ಪರ ವಕೀಲರ ವಾದ ಆಗ್ತಾ ಇದೆ. 42ನೇ ACMM ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ವಿವಾದದ ಡೀಟೇಲ್ಸ್ ಅನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ರಾಜ್ಯದ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆಗಳು, ಗಂಭೀರವಾಗಿರುವಂತಹ ಆರೋಪಗಳು, ಸುಳ್ಳು ಮಾಹಿತಿಯನ್ನ ಜನರ ಮುಂದೆ ಹಂಚಿಕೊಂಡಿರೋದು, ಮಾನಹಾನಿ ಹೇಳಿಕೆಗಳನ್ನ ನೀಡಿರೋದು, ಅಲ್ಲಲ್ಲಿ ಪೋಸ್ಟರ್ಸ್ಗಳನ್ನ ವಿನಾಕಾರಣ ಅಂಟಿಸಿರೋದು, ದಾಖಲೆ ಇಲ್ಲದೆ ಆರೋಪಗಳನ್ನ ಅಲಿಗೇಷನ್ ಅನ್ನ ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಮಾಡಿರೋದು, ಇದೆಲ್ಲದಕ್ಕೂ ಮಾನನಷ್ಟ ಮೊಕದ್ದಮೆಯ ಕೇಸ್ ದಾಖಲು ಮಾಡಲಾಗಿತ್ತು ಬಿಜೆಪಿಯಿಂದ. ಸೊ ಅದರ ವಿಚಾರಣೆ ಇವತ್ತು 42ನೇ ACMM ಕೋರ್ಟ್ನಲ್ಲಿ ಆಗ್ತಾ ಇದೆ. ಕೋರ್ಟ್ ಹಾಜರಾಗಿ ವಿನಾಯಿತಿ ಪಡಿಬೇಕಾಗಿತ್ತು. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರಸ್ತಾಪ ಆಗ್ತಾ ಇರೋದು. ಸಿಎಂ DCM ಅವರು ಈ ಎರಡನೇ ಸಲ ಹಾಜರಾಗಿದ್ದಾರೆ ಕೋರ್ಟ್ನಲ್ಲಿ, ಆದ್ರೆ ಎರಡನೇ ಬಾರಿಗೆ ಹಾಜರಾಗ್ತಾರೆ ರಾಹುಲ್ ಗಾಂಧಿ ಅಂತ ಈ ಹಿಂದೆ ಹೇಳಿದ್ರಲ್ಲ, ಯಾಕೆ ಹಾಜರಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಜಡ್ಜ್ ಕೂಡ ಅದೇ ಪ್ರಶ್ನೆಯನ್ನ ಕಾಂಗ್ರೆಸ್ ಪರ ವಕೀಲರಿಗೆ ಮಾಡಿದ್ದಾರೆ. ಇನ್ನು ಬಿಜೆಪಿ ಪರ ವಕೀಲರು ಕೂಡ ಅದೇ ಪ್ರಶ್ನೆಯನ್ನ ಕಾಂಗ್ರೆಸ್ನ ವಕೀಲರಿಗೆ ಮಾಡ್ತಾ ಇದ್ದಾರೆ. CRPC ಸೆಕ್ಷನ್ 205 ಅಡಿಯಲ್ಲಿ ವಿನಾಯಿತಿ ನೀಡಬಹುದಾಗಿದೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಪರ ವಕೀಲರು ಕೂಡ ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಷ್ಟೇ ವಿನಾಯಿತಿ ಅಲ್ಲ, ಸೆಕೆಂಡ್ ಟೈಮು ವಿನಾಯಿತಿ ನೀಡಬಹುದು, ದಯವಿಟ್ಟು ವಿನಾಯಿತಿಯನ್ನ ನೀಡಿ ಕನ್ಸಿಡರ್ ಮಾಡಿ ಈಗಲೂ ಕೂಡ ಆ ಸೆಕ್ಷನ್ ಅನ್ನ ಅಂತ ಹೇಳಿ ಕಾಂಗ್ರೆಸ್ನ ವಕೀಲರು ಅಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ನೆಕ್ಸ್ಟ್ ಟೈಮ್ ನೋಟಿಸ್ ಬಂದಂತಹ ಸಂದರ್ಭದಲ್ಲಿ, ಸಮನ್ಸ್ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೋರ್ಟಿಗೆ ಹಾಜರಾಗ್ತೀನಿ ಅಂತ. ಆದರೆ ಇವಾಗ ಯಾಕೆ ಅವರು ಸೆಕೆಂಡ್ ಟೈಮ್ ನೋಟಿಸ್ ಬಂದರೂ ಕೂಡ ಹಾಜರಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಪರ ವಕೀಲರು ಮಾಡ್ತಾ ಇದ್ದಾರೆ.
ಹಿಂದಿನ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇರೋದು ಮೊದಲ ಬಾರಿ ವಿನಾಯಿತಿ ಅನ್ನುವಂಥದ್ದು ಬಿಜೆಪಿ ವಕೀಲರು ಹೇಳ್ತಾ ಇರೋದು ಮಾತಾದ್ರೆ, ಆದರೆ ಸಿಆರ್ಪಿಸಿ ಸೆಕ್ಷನ್ 205 ಅಡಿಯಲ್ಲಿ ಸೆಕೆಂಡ್ ಟೈಮು ವಿನಾಯಿತಿ ನೀಡಬಹುದಾಗಿದೆ ಅನ್ನುವಂಥ ತಮ್ಮ ಪಾಯಿಂಟ್ ಅನ್ನು ಪ್ರೂವ್ ಮಾಡೋ ಕೆಲಸ ಕಾಂಗ್ರೆಸ್ನ ವಕೀಲರು ಮಾಡ್ತಾ ಇದ್ದಾರೆ. 205 ಅಲ್ಲಿ ಎರಡನೇ ಬಾರಿ ವಿನಾಯಿತಿಗೆ ಅವಕಾಶ ಇದೆಯಾ ಹೇಳಿ ಅನ್ನುವಂತಹ ಪ್ರಶ್ನೆಯನ್ನ ಮತ್ತೊಮ್ಮೆ ಜಡ್ಜ್ ಕಾಂಗ್ರೆಸ್ನ ಪರ ವಕೀಲರಿಗೆ ಮಾಡಿದ್ದಾರೆ. ಕಾಂಗ್ರೆಸ್ ಪರ ವಕೀಲರಿಗೆ ಕೋರ್ಟ್ ಮತ್ತು ಬಿಜೆಪಿ ಪರ ವಕೀಲರು ಕೂಡ ಸೇಮ್ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಸೆಕ್ಷನ್ 205 ಅಡಿಯಲ್ಲಿ ಮೊದಲ ಬಾರಿಗೆ ವಿನಾಯಿತಿ ಇದೆ, ಓಕೆ, ಅದೇ ಸೆಕೆಂಡ್ ಟೈಮು ವಿನಾಯಿತಿ ಇದೆಯಾ ಹೇಳಿ, ನಿಮಗೆ ಗೊತ್ತಿದ್ರೆ ಅದರ ಬಗ್ಗೆ ಮಾಹಿತಿ ನೀಡಿ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಪರ ವಕೀಲರಿಗೆ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ, ಆರೋಪಿ ಖುದ್ದಾಗಿ ಹಾಜರಾಗಬೇಕು ಅಂತ ಇದೆ ಅಲ್ವಾ, ಆ ಸೆಕ್ಷನ್ ಅದೇ ಹೇಳುತ್ತಲ್ವಾ, ಹಾಗಾದ್ರೆ ಯಾಕೆ ಬಂದಿಲ್ಲ ರಾಹುಲ್ ಗಾಂಧಿ? ಮೊದಲ ಬಾರಿಗೆ ಈ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಸೆಕೆಂಡ್ ಟೈಮ್ ಮಿಸ್ ಮಾಡಲ್ಲ, ಖಂಡಿತವಾಗಿಯೂ ಬರ್ತಾರೆ ಅಂತ ಹೇಳಿದ್ರು. ಅದೇ ಸೆಕೆಂಡ್ ಟೈಮು ಕೂಡ ಈಗ ವಿಚಾರಣೆ ಆರಂಭ ಆಗಿದೆ, ಒಂದ್ಸಲ ಕನ್ಸೆಷನ್ ತಗೊಂಡ್ಬಿಟ್ಟಿದ್ದಾರೆ, ಸೆಕೆಂಡ್ ಟೈಮ್ ಯಾಕೆ ಬಂದಿಲ್ಲ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರಾವಿಷನ್ ಇದ್ದರೆ ಹೇಳಿ ಅಷ್ಟೇ ಅಂತ ಹೇಳಿ ಜಡ್ಜ್ ಹೇಳ್ತಾ ಇದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 205 ಕ್ಲಿಯರ್ ಆಗಿ ಹೇಳುತ್ತೆ, ಸಮನ್ಸ್ ಕೊಟ್ಟ ಮೇಲೆ ಒಂದು ಬಾರಿ ವಿನಾಯಿತಿ ನೀಡಬಹುದಷ್ಟೇ. ಅದು ಯಾಕಂದ್ರೆ ಆರೋಪಿ ಸಿಕ್ಕಿಲ್ಲ ಅಂದಾಗ ಸಹಾಯ ಆಗಲಿ ಅಂತ. ಅದನ್ನ ಬಿಟ್ಟು 2-3 ಸಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿಯ ವಕೀಲ ವಿನೋದ್ ಕುಮಾರ್ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. 3 2ನೇ ಸಲ ಅಷ್ಟೇ ಕಾಂಗ್ರೆಸ್ ವಕೀಲರ ವಾದ ಇದಾಗಿದೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮು ನೀವು ಕನ್ಸೆಷನ್ ಕೊಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ರೆ ಅದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಯ ವಕೀಲರು ಮಾಡ್ತಾ ಇದ್ರೆ, ಅದಕ್ಕೆ ಕಾಂಗ್ರೆಸ್ ವಕೀಲರು 3ನೇ ಸಲ ಏನಿಲ್ಲ ಸ್ವಾಮಿ, 2ನೇ ಸಲ ಅಷ್ಟೇ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಹೇಳ್ತಾ ಇರೋದು ಅದೇನೇ ಅನ್ನುವಂತಹ ವಾದ ವಿವಾದ ಆಗ್ತಾ ಇದೆ. ಆದರೆ ಇಲ್ಲಿ ತುಂಬಾನೇ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.